ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಕಲೌ ಚಂಡಿ ವಿನಾಯಕ ಅಂತ ಹೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಗಣಪತಿ ಮತ್ತೆ ಚಂಡಿ ನಮಗೆ ಶೀಘ್ರವಾಗಿ ಅನುಗ್ರಹಿಸ್ತಕ್ಕಂತಹ ದೇವತೆಗಳು ಅಂತ. ಚಂಡಿ ದೇವತೆಯ ಅನುಗ್ರಹಕ್ಕಾಗಿ ಚಂಡಿ ಹೋಮವನ್ನ ಮಾಡ್ತಾರೆ, ಚಂಡಿ ಸಪ್ತಶತಿಯ ಪಾರಾಯಣವನ್ನ ಮಾಡ್ತಾರೆ. ಆದ್ರೆ ಇದ್ಯಾವುದೂ ಮಾಡಕ್ಕೆ ನಮಗೆ ಸಮಯ ಇಲ್ಲ, ಹಾಗೂ ಅದು ಮಾಡುವಂತಹ ವ್ಯವಸ್ಥೆಯೂ ಕೂಡ ನಮಗಿಲ್ಲ, ಅಷ್ಟು ಅನುಕೂಲ ಇಲ್ಲ ಅಂತ ಅನ್ನೋರ್ಗೂ ಕೂಡ ಸರಳವಾದ ಮಾರ್ಗ ಇದೆ. ಅದೇನಂದ್ರೆ ದುರ್ಗಾ ಸಪ್ತ ಶ್ಲೋಕಿ ಅಂತ. ದುರ್ಗಾ ಸಪ್ತಶತಿಯಲ್ಲಿರ್ತಕ್ಕಂತಹ 700 ಶ್ಲೋಕಗಳನ್ನ ಪಾರಾಯಣ ಮಾಡೋದ್ರಿಂದ ಯಾವ ಫಲ ಸಿಗುತ್ತೋ ಅದು ಈ 7 ಶ್ಲೋಕ ಪಠನೆಯಿಂದ ಸಿಗುತ್ತೆ. ಈಗ ಬಹಳಷ್ಟು ಜನಕ್ಕೆ ದುರ್ಗಾ ಸಪ್ತಶತಿಯನ್ನ ಕಲಿತು ಪಾರಾಯಣ ಮಾಡೋ ಅಷ್ಟು ಸಮಯ ಇರೋದಿಲ್ಲ, ಅವರು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಅಂಥವ್ರಿಗೆ ಸಹಾಯವಾಗ್ಲಿ ಅನ್ನೋ ಉದ್ದೇಶದಿಂದ ಈ ಶ್ಲೋಕದ ಬಗ್ಗೆ ಹೇಳ್ತಾ ಇದ್ದೀನಿ. ಆಸಕ್ತರು ಈ ಶ್ಲೋಕಗಳನ್ನ ಕಲಿತು ನಿತ್ಯವೂ ಪಾರಾಯಣ ಮಾಡಿ ಚಂಡಿ ಪರದೇವತೆಯ ಅನುಗ್ರಹವನ್ನ ಪಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ. ಇದನ್ನ ಹೇಗೆ ಹೇಳ್ಬೇಕು? ಅಸ್ಯ ಶ್ರೀ ದುರ್ಗಾ ಸಪ್ತಶ್ಲೋಕಿ ಸ್ತೋತ್ರ ಮಂತ್ರಸ್ಯ ನಾರಾಯಣ ಋಷಿ ಅನುಷ್ಟುಪ್ ಛಂದಃ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯೋ ದೇವತಾ ಶ್ರೀ ದುರ್ಗಾ ಪ್ರೀತ್ಯರ್ಥಂ ಸಪ್ತಶ್ಲೋಕಿ ದುರ್ಗಾ ಪಾಠೇ ವಿನಿಯೋಗಃ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸ ಬಲಾದಾ ಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ದುರ್ಗೇ ಸ್ಮೃತ ಹರಷಿ ಭೀತಿಮಶೇಷ ಜಂತೋಃ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ರೋಗಾನಶೇಷಾನಪಹಂಸಿ ತುಷ್ಟ ರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಮಾಶ್ರಿತಾಂ ಯಶ್ರಯತಾಂ ಪ್ರಯಾಂತಿ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ಭೈರಿ ವಿನಾಶನಂ. ಇದು ದುರ್ಗಾ ಸಪ್ತಶ್ಲೋಕಿ ಮಂತ್ರ.